हेलो नमस्कार ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್ ನಾನು ವಿಜಯ್ ವೀರಪ್ಪ ಮೊದಲಿಗೆ ಹೆಡ್ಲೈನ್ಸ್ ರಾಜ್ಯ ಸರ್ಕಾರ ಅಗ್ನಿ ಪರೀಕ್ಷೆ ಗೆದ್ದು ಬೀಗಿದೆ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅರಳಿದ್ದು ವಿಜಯೋತ್ಸವ ಆಚರಿಸ್ತಾ ಇದೆ ಮೂರು ಕಡೆ ವಿಪಕ್ಷಗಳು ಮುಖಭಂಗ ಅನುಭವಿಸಿದ್ದು ಕಾಂಗ್ರೆಸ್ ತನ್ನ ಸಂಖ್ಯಾಬಲ ಹೆಚ್ಚಿಸಿಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೂರು ದಿಕ್ಕಿನಿಂದ ಗೆಲುವಿನ ಉಡುಗೊರೆ ಸಿಕ್ಕಿದೆ ಚನ್ನಪಟ್ಟಣದಲ್ಲಿ ಸೈನಿಕ ಪರಾಕ್ರಮ ಮೆರೆದಿದ್ದಾನೆ ಅಪ್ಪನ ವಿರುದ್ಧ ಸೋತಿದ್ದ ಯೋಗೇಶ್ವರ್ ಪುತ್ರನ ವಿರುದ್ಧ ಸೇಡು ತೀರಿಸಿಕೊಂಡಿದ್ದು ನಿಖಿಲ್ಗೆ ಅಭಿಮನ್ಯು ಪಟ್ಟ ಗಟ್ಟಿಯಾಗಿಸಿದ್ದಾರೆ ಇತ್ತ ಶಿಗ್ಗಾವಿ ಕುಸ್ತಿ ಗೆದ್ದ ಪಠಾಣ್ ಬೊಮ್ಮಾಯಿಗೆ ಸೋಲಿನ ರುಚಿ ತೋರಿಸಿದ್ದಾರೆ ಸಂಡೂರಿಗೆ ಅನ್ನಪೂರ್ಣೆ ದಕ್ಕಿದ್ದಾಳೆ ಬೊಂಬೆ ಆಟದಲ್ಲಿ ಗ್ರಾಮಾಂತರ ಸೋಲಿಗೆ ಬ್ರದರ್ಸ್ ಸೇಡು ತೀರಿಸಿದ್ದಾರೆ ಇದು 2028ಕ್ಕೆ ದಿಕ್ಸೂಚಿ ಅಂತ ಡಿಸಿಎಂ ಡಿಕೆಶಿ ವ್ಯಾಖ್ಯಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ದ್ವೇಷ ಅಪಪ್ರಚಾರ ವಿರುದ್ಧದ ಜನಾದೇಶ ಅಂತ ಉಲ್ಲೇಖಿಸಿದ್ದಾರೆ ಅತ್ತ ಬಿಜೆಪಿ ಸೋಲಿನ ಪರಾಮರ್ಶೆಯಲ್ಲಿ ತೊಡಗಿದೆ ಅರಬ್ಬಿ ತಟದಲ್ಲಿ ಕೇಸರಿ ಸುನಾಮಿ ಅಪ್ಪಳಿಸಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿಜಯ ಪತಾಕೆ ಹಾರಿಸಿದ್ರೆ ಅಘಾಡಿಯನ್ನ ಮಹಾಯುತಿ ಆಹುತಿ ಪಡೆದಿದೆ 230 ಸ್ಥಾನ ಕೊಟ್ಟು ಮೋದಿ ಅಶ್ವಮೇಧ ಯಾಗಕ್ಕೆ ಮತದಾರ ಬಹುಪರ ಕೇಳಿದಾನೆ ಅತ್ತ ಜಾರ್ಖಂಡ್ನಲ್ಲಿ ಸೊರೆನ್ಗೆ ಜನಾಧಿಕಾರ ಸಿಕ್ಕಿದೆ ಗಾಂಧಿ ಫ್ಯಾಮಿಲಿಗೆ ದಕ್ಷಿಣ ಮತ್ತೊಮ್ಮೆ ರಾಜಕೀಯ ದೀಕ್ಷೆ ನೀಡಿದೆ ರಾಹುಲ್ ಕೈ ಹಿಡಿದು ಕಾಪಾಡಿದ್ದ ವಯನಾಡು ಈ ಬಾರಿ ಪ್ರಿಯಾಂಕಾಗೆ ಲೋಕಸಭೆ ದಾರಿ ತೋರಿಸಿದೆ 4 ಲಕ್ಷಕ್ಕೂ ಅಧಿಕ ಮತಗಳ ಲೀಡ್ನಿಂದ ಗೆದ್ದ ಗಾಂಧಿ ಕುಡಿ ಲೋಕಸಭೆಯಲ್ಲಿ ಮೋದಿ ವಿರುದ್ಧ ಅಣ್ಣನಿಗೆ ಸಾಥ್ ನೀಡಲಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ